ಪರಾರಿ ವೀರ ಪೆನ್ ಡ್ರೈವ್ ಧೀರ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ನಡೀತಾ ಇದೆ. ಆಮೇಲೆ SIT ಮುಖ್ಯಸ್ಥ BK ಸಿಂಗ್ ಯಾವೆಲ್ಲ ರೀತಿಯಲ್ಲಿ ಏರೋಪ್ಲೇನ್ ಹತ್ತಿಸಬೇಕು ಆ ಕೆಲಸಗಳನ್ನು ಮಾಡ್ತಾ ಇದ್ದಾರಂತೆ. ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ನಾನು ಅಪರಂಜಿ ಚಿನ್ನ ಹರಿಶ್ಚಂದ್ರನ ತುಂಡು ಅನ್ನೋಂಥ ರೀತಿಯಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದಾರಂತೆ. ನಾನು ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಂತೆ ಪ್ರಜ್ವಲ್ ರೇವಣ್ಣ. ಇದನ್ನು ಇಡೀ ಜನ ನಂಬಬೇಕು ಅಂತ ಆತ ಅಂದ್ಕೊಂಡಿದ್ದಾನೆ. ಪೆನ್ ಡ್ರೈವ್ ಪ್ರಜ್ವಲ್ಗೆ SIT ಡ್ರಿಲ್. ಕಳೆದ 2 ಗಂಟೆಗಳಿಂದ ನಡೀತಾ ಇರುವಂಥ ವಿಚಾರಣೆ, ಲೈಂಗಿಕ ದೌರ್ಜನ್ಯ ಕೇಸ್ ಸಂಬಂಧ ವಿಚಾರಣೆ ನಡೀತಾ ಇದೆ. ADGP BK ಸಿಂಗ್ ನೇತೃತ್ವದಲ್ಲಿ ವಿಚಾರಣೆ. ADGP BK ಸಿಂಗ್ ತಮ್ಮ ಕೆಲಸಗಳಿಗಾಗಿ, ಕೆಲಸ ಕಾರ್ಯಗಳಿಗಾಗಿ ಅಪಾರವಾದಂಥ ಜನಮನ್ನಣೆ ಮತ್ತು ಗೌರವ ಹೊಂದಿರುವಂಥ ಪೊಲೀಸ್ ಅಧಿಕಾರಿ. ಆದರೆ ನೋಡಿ, ಇದೆಲ್ಲ ಆಟಗಳು ಶುರು ಮಾಡ್ತಾರೆ. ಲೈಂಗಿಕ ದೌರ್ಜನ್ಯ ಕೇಸ್ ಸಂಬಂಧ ವಿಚಾರಣೆ. ಇವರು ಪ್ರಭಾವಿಗಳಾಗಿರೋ ಕಾರಣಕ್ಕಾಗಿ ಒಂದು 10 ಲಾಯರ್ ಇಟ್ಕೊಂಡು ಏನೆಲ್ಲ ನಾಶ ಮಾಡಬೇಕು ಎಲ್ಲ ಮಾಡಿರ್ತಾರೆ. ಆಮೇಲೆ 35 ದಿನಗಳ ಕಾಲ ಜರ್ಮನಿಯಲ್ಲಿ ಬೀಡು ಬಿಟ್ಟೋದಕ್ಕೆ ಅವಕಾಶ ಕೊಟ್ಟಿದ್ದೇ ತಪ್ಪು. ನಾಟ್ ಓನ್ಲಿ ರಾಜ್ಯ ಸರ್ಕಾರ, ಇವನ್ ಕೇಂದ್ರ ಸರ್ಕಾರ ಆಲ್ಸೋ. ಕೇಂದ್ರ ಸರ್ಕಾರಕ್ಕೂ ಆತನನ್ನು ಈ ಸತ್ತೋಗಿರೋ ಇಲಿಯನ್ನು ಆ ಬಾಲದಲ್ಲಿ ಹಿಡಿದು ತೆಗೆದು ಬಿಸಾಕ್ತೀವಲ್ಲ, ಹಾಗೆ ಜರ್ಮನಿಯಿಂದ ಎತ್ತಾಕೊಂಡ್ಬರ್ಬೋದಾಗಿತ್ತು. ಬಟ್ ಯಾರೂ ಪ್ರಯತ್ನ ಪಡಲಿಲ್ಲ. ಸಮಾಜದ ಬಗ್ಗೆ ಎಲ್ಲರೂ ಕೂಡ ಕೇವಲ ತಮ್ಮ ತಮ್ಮ ಲಾಭಗಳನ್ನು ಮಾತ್ರ ನೋಡ್ಕೋತಾರೆ ರಾಜಕೀಯವಾಗಿ. ನೋಡಿ ಆತನ ದಿಮಾಕ್, ಬಂದಿರೋ ದಿಮಾಕ್, ಎಲ್ಲರ ಬಟ್ಟೆ ಬಿಚ್ಚಿಸಿ ಬಟ್ಟೆ ಹಾಕೊಂಡ್ಬಂದಿದ್ದಾನೆ ಆತನನ್ನು. ಅದೇ ಈಗ ಸಾಧಾರಣವಾಗಿ ಯಾರನ್ನಾದರೂ ಪಿಕ್ ಪಾಕೆಟ್ ಮಾಡಿದವರನ್ನೆಲ್ಲ ಹೆಂಗೆ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ತೀರಿ, ಗಡ್ಡಿಯಲ್ಲಿ ಕೂರಿಸ್ತೀರಿ, ಇವನ್ನ ಹಂಗೆ ಕೂರಿಸ್ಬೇಕಿತ್ತು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವನ ವಿಡಿಯೋ ನೋಡೋಣ ನಾವು. ಹಂಗೇನೆ ಪೆನ್ ಡ್ರೈವ್ ಪ್ರಜ್ವಲ್ಗೆ SITಯಿಂದ ಡ್ರಿಲ್ ಆಗ್ತಾ ಇದೆ. ಮುಖ್ಯಸ್ಥರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಆದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಈ 30 ದಿನಗಳಲ್ಲಿ ಇದ್ದಪತ್ತ ಎಲ್ಲ ಲಾಯರ್ಗಳ ಹತ್ರ ಹೆಂಗೆ ಇದನ್ನು ತಪ್ಪಿಸ್ಕೋಬೇಕು, ಹೆಂಗೆ ಸಾಕ್ಷ್ಯ ನಾಶ ಮಾಡಬೇಕು ನಿಮ್ಗೆ ಗೊತ್ತಾಯ್ತಾ. ಸಮ್ಟೈಮ್ಸ್ ತಕ್ಷಣವೇ ಬಂಧನ ಮಾಡ್ತಾರೆ ಯಾಕೆ, ಆಮೇಲೆ ಅವರಿಗೆ ಜಾಮೀನು ಕೊಡೋದಿಲ್ಲ ಯಾಕೆ, ಇಂಥ 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 ಪುಡಾಂಗಗಳಿಂದಾಗಿ ಹಾಳು ಮಾಡ್ತಾರೆ ಅದನ್ನು. ಈಗ ನೋಡಿ, ಎಲ್ಲ ನಾಶ ಮಾಡಿದ್ದಾನೆ ಆತ. ನನ್ನ ಹತ್ರ ಇಲ್ಲ, ಸಾಕ್ಷ್ಯ ಕೊಡಿ ಅಂತಾರೆ. ನ್ಯಾಯಾಲಯ ಕೇಳುತ್ತೆ, ಸಾಕ್ಷ್ಯ ಕೇಳುತ್ತೆ. ಆದರೆ ಜನಮಾನಸದಲ್ಲಿ ಈತ ಸಾಕ್ಷ್ಯ ಕೊಡಬೇಕಾಗಿಲ್ಲ. ನೀವು ಆತ ಬಂದಾಗ ಚೀತು ಅಂತ ಶುರು ಮಾಡಿದ್ರೆ ಸಾಕು, ಓಡೋಗ್ಬಿಡ್ತಾನೆ ವಾಪಸ್ ಜರ್ಮನಿಗೆ. ಓಡೋಗ್ಲೇಬೇಕು. ಆ ರೀತಿ ಮಾಡಬೇಕು ಅಂತಂದರೆ ನೀವು ಕಾಂಗ್ರೆಸ್ BJP JDS ಅಂದರೆ ಆಗಲ್ಲ. ರಾಜಕೀಯ ಪಕ್ಷಗಳು ಸರ್ಕಾರ ಮಾಡತ್ತಂದ್ರೆ ಆಗಲ್ಲ. ಇವನು ಬಂದಾಗ ಚಪ್ಪಲಿ ತೋರಿಸ್ಬೇಕು, ಎಂಥವರೇ ಆಗಿರಲಿ. ಇವನಂತಲ್ಲ, ನಾಳೆ ಯಾರಾದರೂ ಅಷ್ಟೇ. ಆಮೇಲೆ ಅವನಿಗೆ ಜೈಕಾರ ಹಾಕ್ಕೊಂಡು ಬಂದಿದ್ದ ಒಬ್ಬ, ಅವನು ಓಡಿಸಿದ್ವಿ ನಾವು. ಯಾರೆಲ್ಲ ಈತನಿಗೆ ಜೈಕಾರ ಹಾಕ್ತಾರೆ ಪ್ರಜ್ವಲಣ್ಣ ಅಂತೇಳಿ, ಆ ಹುಡುಗರ ಬಗ್ಗೆ ತಂದೆ ತಾಯಿಗಳು ಗಮನವಿಡಿ, ಅವರ ಮೊಬೈಲನ್ನು ಚೆಕ್ ಮಾಡಿ. ಇವರು ಇದೇ ಕೆಲಸ ಮಾಡ್ತಾ ಇರ್ಬೋದು. ಆಮೇಲೆ ನಿಮ್ಮ ಮನೆ ಹೆಣ್ಮಗಳ ಮರ್ಯಾದೆ ಪ್ರಶ್ನೆ ಅದು. ಅಣ್ಣ ಮಾಡಿದ್ದಾನೆ ಅಂತೇಳಿ ಇವನು ಮಾಡದೇ ಇರ್ತಾನೆ ಶಿಷ್ಯ. ಸೊ ಹಾಗಾಗಿ ಕರ್ನಾಟಕದ ಎಲ್ಲ ತಂದೆ ತಾಯಿಗಳ ಹತ್ರ ಕೇಳ್ಕೊಳ್ಳೋದು, ಇವನಿಗೆ ಜೈಕಾರ ಹಾಕ್ತೀನಿ ಅಂತ ಯಾರಾದರೂ ಹೋಗ್ತಾ ಇದ್ದರೆ ಫಸ್ಟ್ ಮನೆಯೊಳಗೆ ಕೂರಿಸಿ. ನೀವು ತಾಯಂದ್ರೆ ಮಾತ್ರ ಮಾಡಬಲ್ರಿ ಅದನ್ನು. ಪ್ರಜ್ವಲ್ ರೇವಣ್ಣ ಅಂದರೆ ಏನ್ರಿ ಅದು? ಜನ ಹೆಂಗೆ ಮಾತಾಡ್ಕೋತಾ ಇದ್ದಾರೆ ಅಂತಂದರೆ ಆತನ ಮುಂದೆ ಬೇಡ ಬಿಡಿ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ಕೊಡ್ತಾರೆ ನಾಗರಾಜ್. ನಾಗರಾಜ್, ಲೇಟೆಸ್ಟ್ ಅಪ್ಡೇಟ್ ಏನಂತೆ ಅಣ್ಣಂದು? ಜಯಪ್ರಕಾಶ್ ಶೆಟ್ಟಿ ಬೆಳಗ್ಗೆ 10 ಗಂಟೆ ಅವರಿಗೆ ತಿಂಡಿಯನ್ನು ಕೊಟ್ಟ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನು ಸತತವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು SIT. ಅದರಲ್ಲೂ SIT ಮುಖ್ಯಸ್ಥರಾದಂಥ BK ಸಿಂಗ್ ಖುದ್ದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದರೆ
ಒಂದು ವಿಚಾರಗಳು ಬಹಳ ಸ್ಪಷ್ಟವಾಗಿ SIT ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆರೋಪಿ ವೆಲ್ ಟ್ರೈನ್ಡ್ ಆಗಿ ಬಂದಿದ್ದಾನೆ. ಆತನಿಗೆ ಕಾನೂನಾತ್ಮಕ ಸಲಹೆಗಳನ್ನು ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ. ಆತನಿಂದ ಯಾವುದೇ ಒಂದು ಆರೋಪವನ್ನು ಒಪ್ಪಿಕೊಳ್ಳಲಿಕ್ಕೆ ಆತ ರೆಡಿ ಇಲ್ಲ ಅನ್ನೋ ಮಾಹಿತಿಗಳು SIT ಇಂದ ಬಹಳ ಸ್ಪಷ್ಟವಾಗಿ ಸಿಗ್ತಾ ಇರ್ತಕ್ಕಂಥದ್ದು. ಇದನ್ನು ನೋಡಿದ್ರೆ ಈ ಒಂದು ತಿಂಗಳ ಅವಧಿಯಲ್ಲಿ ಈ ಏನೆಲ್ಲ SIT ಬಳಿ ಸಾಕ್ಷಿಗಳಿದ್ದಾವೆ, ಏನೆಲ್ಲ ಕಲೆ ಹಾಕಿದರೆ, ಯಾವ ಪ್ರಕರಣವನ್ನು, ಯಾವ ವಿಚಾರವನ್ನು ಆರೋಪಿ ಒಪ್ಕೊಳ್ಬೇಕು, ಯಾವ ವಿಚಾರವನ್ನು ನಿರಾಕರಿಸಬೇಕು, ಈ ಎಲ್ಲದರ ಬಗ್ಗೆನೂ ಒಂದು ಸ್ಪಷ್ಟತೆಯನ್ನು ಇಟ್ಕೊಂಡು ಆರೋಪಿ ಪ್ರಜ್ವಲ್ ರೇವಣ್ಣ ಇವತ್ತು ಇಲ್ಲಿಗೆ ಭಾರತಕ್ಕೆ ಬಂದು SIT ಅಧಿಕಾರಿಗಳ ಎದುರು ನಿಂತ್ಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ SIT ಅಧಿಕಾರಿಗಳು ಇನ್ನೊಂದಷ್ಟು ಅದಕ್ಕೆ ಕೌಂಟರ್ ಆಗಿ ಒಂದಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದು, ಅವುಗಳನ್ನು ಇಟ್ಕೊಂಡು ಇವತ್ತು ನ್ಯಾಯಾಲಯದಲ್ಲಿ ಹಾಜರುಪಡಿಸಿದಾಗ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಪಡೆದುಕೊಂಡು ಆತನ ವಿರುದ್ಧ ಮತ್ತಷ್ಟು ವಿಚಾರಗಳನ್ನು ಹೊರತೆಗೆಯುವ ಸಾಹಸಕ್ಕೆ ಕೈ ಹಾಕ್ತದವೆ SIT ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ ಬಹುತೇಕ ಈ ರೀತಿಯಾಗಿ ಏನು ಲೇಟ್ ರಿಪೋರ್ಟೆಡ್ ರೇಪ್ ಕೇಸಸ್ ಅಥವಾ ಸೆಕ್ಷುಯಲ್ ಅಸಲ್ಟ್ ಏನಿರ್ತವೆ, ಈ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಮಾಣ ಆಗಿರ್ತಕ್ಕಂಥದ್ದು ಬಹಳ ಅಂದರೆ ಬಹಳ ಕಡಿಮೆ. ಆದರೆ SIT ಫಾರ್ಮೇಷನ್ ಆಗಿದೆ, ಇಲ್ಲಿ ಒಂದು ರಾಜ್ಯ, ಒಂದು ದೇಶ ತಿರುಗಿ ನೋಡುವಂಥ ಪ್ರಕರಣ ಆಗಿದೆ. ಇಲ್ಲಿ SIT ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಈತನಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋ ಥರ ಮಾಡೋದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ಇನ್ನೂ ಪ್ರಶ್ನೆಯಾಗೇ ಇರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ನಾವು ಮೊನ್ನೆಯಿಂದ ಹೇಳ್ತಾ ಇದ್ವಿ, ಆಮೇಲೆ ಈತ ಎಲ್ಲವನ್ನ ಮಾಡಿಕೊಂಡೇ ಬಂದಿರ್ತಾನೆ. ಯಾಕೆಂದರೆ ಪವರ್ಫುಲ್ಗಳು ಯಾರಾದರೂ ಒಬ್ಬ, ಸರ್ ಹೇಳ್ತೀನಿ, ಯಾರಾದರೂ ಒಬ್ಬ ಲೋಕೇಶ, ಕೇಶವ ಹಿಂಗಿದ್ದವನು ಇಂಥದ್ದೇನಾದರೂ ಒಂದು ಆರೋಪಗಳು ಬಂದಿದ್ದರೆ ಹೆಂಗೆ ಮಾಡ್ತಾಯಿದ್ದೀರಿ ನೀವು ಆತನನ್ನ? ಹೆಂಗೆ ಮಾಡ್ತಾಯಿದ್ದೀರಿ? ಒಂದ್ಸಲ ಕೇಳ್ತಿರೋದು ನೋಡಿ, ಪವರ್ಫುಲ್ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳ್ತಿರಲ್ಲ, ಇವನಿಗೆ 35 ದಿವಸ ಅವಕಾಶ ಸಿಕ್ತು ಓಡೋಗೋದಕ್ಕೆ. ಎಲ್ಲ ಕೇಳಿಸ್ಕೊಂಡ, ಏನೆಲ್ಲ ಮಾಡಬೇಕು ಅಂತ ಎಲ್ಲ ನಾಶ ಮಾಡ್ದ. ಆ ಮಂಜ, ಲೋಕೇಶ, ಕೇಶವ ಅಂತ ಇರ್ತಾವಲ್ಲ ಕೆಲವೆಲ್ಲ, ಅದು ಮಾಡಿದ ತಕ್ಷಣ ಹಿಂಗೆ ಒಳಗಾಕಿ ರುಬ್ತೀರಿ ಚಡ್ಡಿಯಲ್ಲಿ ಕೂರಿಸ್ಬಿಟ್ಟು. ಜಗ್ಗೇಶ್ ಮತ್ತೆ ಹೇಳ್ತಾ ಇದ್ದೀನಿ, ನೀವು ನೆನಪು ಮಾಡ್ಕೊಳ್ಳೇಬೇಕು. ಜಗ್ಗೇಶ್ ಸಿನಿಮಾದಲ್ಲಿ ಒಂದು ಇದೆಯಲ್ಲ, ಪೊಲೀಸ್ ಸ್ಟೇಷನಲ್ಲಿ ಬ್ಯಾಂಕ್ ಜನಾರ್ದನು ಹಿಂಗೆ ರಾಡ್ ಹಾಕ್ಬಿಟ್ಟು. ಯಾಕಾಗಲ್ಲ ಇವನಿಗೆ? ಯಾಕಿಲ್ಲ? ಯಾಕೆ ಏರೋಪ್ಲೇನ್ ಹತ್ತಿಸಬಾರ್ದು? ಏರೋಪ್ಲೇನ್ ಇಳ್ದ ಅಲ್ವಾ, ಮತ್ತೆ ಹತ್ತಿಸಿ ಪೊಲೀಸ್ ಸ್ಟೇಷನ್ದು. ಆ ಲೋಕಿ, ಮಂಜು ಅವ್ರಿಗಾಗುವಂಥ ಶಿಕ್ಷೆ ಇವನಿಗೂ ಆಗಲಿ. ಇವನೇನು ಗನಂದಾರಿ ಕೆಲಸ ಮಾಡಿರುವಂಥದ್ದು? ಎಲ್ಲರದ್ದು ಬಟ್ಟೆ ಬಿಚ್ಚಿದಾನಲ್ಲ, ಇವನು ಬಿಚ್ಚಿ ಬಟ್ಟೆ ಗೊತ್ತಾಗಲಿ ಸಮಾಜಕ್ಕೆ. ಇವನು ಕೊಡೋದೇ ಇಲ್ಲ ಸರ್. ಒಂದಂತೂ ಭಾಳ ಸ್ಪಷ್ಟ, ನಾನು ಅವತ್ತಿಂದ ಕೆಲವರು ಲಾಯರ್ಗಳ ಹತ್ರ ಕೇಳ್ತಾ ಇದ್ದೀನಿ, ಸಾಕ್ಷ್ಯ ನಾಶ ಆಗುತ್ತೆ, ಆಮೇಲೆ ಇವನು ಕೊಡೋಕ್ಕೆ ಬರೋದಿಲ್ಲ. ಯಾಕಂದರೆ ಆ ಹೆಣ್ಮಕ್ಳು ಕೂಡ ಬರೋದಿಲ್ಲ, ಯಾಕಂದರೆ ಅವ್ರಿಗೆ ಮರ್ಯಾದೆ ಪ್ರಶ್ನೆ. ಮತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಎಲ್ಲಿ ತನಕ ಕಿರಣ್ ಬೇಡಿ ಅವರು ಪ್ರಯತ್ನ ಪಟ್ಟಿಲ್ವೋ IPS ಆಗಬೇಕು ಅಂತೇಳಿ, ಫಸ್ಟ್ IPS ಆಗೋದು ಅವರೇ. ಫಸ್ಟ್ IPS ಆದ ನಂತರ ಇಂದಿರಾ ಗಾಂಧಿಗೆ ಅವರು ಚಾನಲ್ ಬರ್ಕೊಡ್ತಾರೆ ಕಾರ್ ಪಾರ್ಕಿಂಗ್ ರಾಂಗ್ ಪ್ಲೇಸಲ್ಲಿ ಮಾಡಿದ್ದಕ್ಕೆ. ಇಂದಿರಾ ಗಾಂಧಿ ಮರುದಿವಸ ಅವರನ್ನು ತಿಂಡಿ ಕರೀತಾರೆ. ಓಕೆ, ಹಾಗೆ ನಾನು ಹೇಳ್ತಾ ಇರುವಂಥದ್ದು, ನಿಮ್ಗೆ ಗೊತ್ತಿದೆ ನೀವು ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ, ಮನೆಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ, ಫ್ಯಾಮಿಲಿಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ, ಎದ್ದು ಬನ್ನಿರಿ. ನಿಮಗೆ ಅನ್ಯಾಯ ಆಗಿದ್ದರೆ ಕೊಡ್ರಿ, ಇವನ ವಿರುದ್ಧ ಕೊಡಿ. ನಿಮ್ಗೆ ಅಲ್ಲಿಗೆ ಹೋಗೋಕ್ಕಾಗೋದಿಲ್ವ, ರಿಪಬ್ಲಿಕನ್ ಆಫೀಸ್ಗೆ ಬನ್ನಿ. ನಿಮ್ಮನ್ನು ಮುಖ್ಯಮಂತ್ರಿಗಳ ಮುಂದೆ ಕರ್ಕೊಂಡೋಗಿ, SIT ಮುಂದೆ ಕರ್ಕೊಂಡೋಗಿ, ನಿಮಗೆ ಏನೂ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.